ಅಂದ್ರೆ ಇದು ಗೆಜ್ಜಿಗದಳ್ಳಿ ಗ್ರಾಮ. ಗೆಜ್ಜಿಗದಳ್ಳಿ ಗ್ರಾಮ ದೊಡ್ಡಬಳ್ಳಾಪುರದಿಂದ 8 ಕಿಲೋಮೀಟರ್ ಅಂತರದಲ್ಲಿರುವಂತ ಒಂದು ಊರು. ಈ ಊರು ಎಷ್ಟರ ಮಟ್ಟಿಗೆ ಡೆವಲಪ್ಮೆಂಟ್ ಆಗಿದೆ, ಇಲ್ಲಿನ ಒಂದು ರಾಜಕೀಯವಾಗಿ ಆಯ್ಕೆ ಆಗಿರೋಂಥ ಒಂದು ಗಣ್ಯ ವ್ಯಕ್ತಿಗಳು ಏನೇನು ಇಲ್ಲಿ ಕೆಲಸ ಮಾಡಿದ್ದಾರೆ, ಇವುಗಳನ್ನ ಒಂದು ಪರಿಚಯ ಅಂದ್ರೆ ಈ ಊರಿಗೆ ಏನೇನು ಅಗತ್ಯತೆ ಇದೆ, ಏನೇನ್ ಆಗಿದೆ, ಏನೇನ್ ಆಗಿಲ್ಲ, ಇದ್ರ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಮಾಡೋಣ ಬನ್ನಿ ಸ್ನೇಹಿತರೆ. ನಾವು ಇವಾಗ ಗೆಜ್ಜಿಗದಳ್ಳಿ ಎಂಟ್ರೆನ್ಸ್ ಅಲ್ಲಿ ಇದೀವಿ. ಎಂಟ್ರೆನ್ಸ್ ಗೆ ಸಿಗುತ್ತೆ ಒಂದು ಡೈರಿ, ಮಿಲ್ಕ್ ಡೈರಿ. ಇಲ್ಲಿ ಬಲಭಾಗದಲ್ಲಿದೆ ಪ್ರಾಥಮಿಕ ಶಾಲೆ. ಇತ್ತು ಹೋದ್ರೆ ಗೆಜ್ಜಿಗದಳ್ಳಿ ಪಾಳ್ಯ, ಈ ಭಾಗಕ್ಕೆ ಹೋದ್ರೆ ಬೈರಸಂದ್ರ ಇದೆ, ಎಡಭಾಗಕ್ಕೆ ಹೋದ್ರೆ ಯಾವ್ದು ಸಿಗುತ್ತಮ್ಮ? ಗೊಲ್ಲಹಳ್ಳಿ. ಗೊಲ್ಲಹಳ್ಳಿ ವಾಟರ್ ಕೊಟ್ಟಿಲ್ಲ ಸರ್. ಇಲ್ಲಿಂದ ಅಲ್ಲಿಗೆ ಕೆರೆ ತಕ ಹೋಗ್ಬೇಕಾದ್ರೆ ನೀರ್ ಹೋಗ್ತಾ ಇಲ್ಲ. ಅದು ಯಾವ ನೀ ಟೈಮ್ ಹಂಗೆ ಇರುತ್ತೆ, ಎತ್ತಿಸಿದ್ರು ಅದು ಹಂಗೆ ಇರುತ್ತೆ, ನೀರ್ ಹೋಗ್ತಾ ಇಲ್ಲ. ಯಾವಾಗ ಸೊಳ್ಳೆ ಕುತ್ಕೊಂಡೇ ಇರುತ್ತೆ. ಅಲ್ಲ, ನಿಮ್ ಮೆಂಬರ್ ಕೆಲಸ ಮಾಡಿಸ್ತಾ ಇದಾರ? ಯಾರು ನಿಮ್ಮೂರ ಮೆಂಬರ್ ಯಾರು? ಚೆನ್ನಾಗ್ ಸ್ಪಂದಿಸ್ತಾರ ಇಲ್ಲ? ಚರಂಡಿನೂ ಎತ್ಸಲ್ಲ. ಯಾವ ಮಟ್ಟಿಗೆ ಐತೆ ಅಂತಂತ ಇಲ್ಲಿನ ಗೆದ್ದಿದ್ದ ರಾಜಕಾರಣಿಗಳು ಏನ್ ಮಾಡಿದ್ದಾರೆ ಅನ್ನೋದೇ ಒಂದು ಡೌಟ್ ಬರ್ತಾ ಇದೆ. ಪ್ರತಿಯೊಂದು ಇದ್ರಲ್ಲೂ ಚರಂಡಿ ಅರ್ಧಕ್ಕಿಂತ ಹೆಚ್ಚು ಪೂರ್ತಿ ಇದೇ ತುಂಬ್ಕೊಂಡು ಸೊಳ್ಳಿಗಳಿಗೆ ಆಶ್ರಯ ತಾಣ ಆಗೈತೆ ಅನ್ನೋದನ್ನ ಬಿಟ್ರೆ ಇನ್ನೇನು ಹೇಳಕ್ ಸಾಧ್ಯ ಇಲ್ಲ. ಏನ್ ಕೆಲಸ ಮಾಡ್ತಾನೆ ಅಂದ್ರೆ ನಿಮ್ದು ರೇಷನ್ ಎಲ್ಲ ಮಗನ ಎತ್ಕೊಂಡು ಹೊರಡ್ತಾನೆ? ಅಂದ್ರೆ ಹೆಬ್ಬೆಟ್ ಬರಲ್ಲ ಅಂತ ಬರಲ್ಲ, ಬರೋದು ರೇಷನ್ ತಗೊಂಡ್ ಹೊರಟೋಗ್ಬಿಡೋದು. ಮತ್ತೆ ನಿಮ್ ಜೀವನಕ್ಕೆ ಏನ್ ಮಾಡ್ತೀರಾ? ಮಗನ್ ದುಡಿತಾನಲ್ಲ, ಹಂಗೆ ಎಲ್ಲ ತಗೊಂಬೋದಲ್ಲ. ನಿಮ್ಮ ಹತ್ರ ಯಾಕೆ ಎತ್ಕೊಂಡು ಹೋಗ್ಬೇಕು? ತಿನ್ಬೇಕಲ್ಲ ಅಜ್ಜಿನೇ ಎಲ್ಲಾನು ಹೋಗಿ ಅರ್ಧ ಎತ್ಕೊಂಡು ಹೋಗಪ್ಪ, ಅರ್ಧ ಕೊಡಪ್ಪ ಅಂತ ಅಜ್ಜಿನೇ ಅನುಸರಣೆ ಮಾಡ್ತಾರೆ. ಅಕಸ್ಮಾತ್ ಏನಾದ್ರು ಪ್ರಾಬ್ಲಮ್ ಅಂತಂತಂದ್ರೆ ನಂಬರ್ ತಗೊಳ್ರಿ. ಸರಿ, ಒಂದು ಮೈನೂರು ಒಂದು ಇಲ್ಲ ಅಲ್ಲಿ ಮೈನೂರು ಅಲ್ಲಿ ಏನೋ ಒಂದು ಅಷ್ಟ ಇರ್ಬೋದು ಅಷ್ಟೇ. ಎಲ್ಲ ಒಂದ್ ಕಡೆಯಿಂದ ಕಂಪ್ಲೀಟ್ ಆಗಿದೆ. ನಮ್ಮೂರಿಗೆ ಸಮಸ್ಯೆನೇ ಇಲ್ಲ, ನೀರಿನ ಸಮಸ್ಯೆ ಇಲ್ಲ. ನೀರು ಏನ್ ಗೊತ್ತಾ, ಸುಮಾರು ನಮ್ ಪೀಡಲ್ಲಿ ಹಾಕಿದ್ ಬೋರು ಅದೇ ಬೋರ್ ಓಡ್ತವೆ. ಓವರ್ ಟ್ಯಾಂಕ್ ಅವಾಗ ಆಗಿದ್ದು, ಪ್ರತಿಯೊಂದು ಅವಾಗ ಆಗೈತೆ ನೋಡಿ. ಇದು ಇದ್ರದ್ದು ಮಿನಿ ವಾಟರ್ ಇದು ನಾವೇನ್ ಮಾಡಿದ್ದ ಅಂದ್ರೆ ನಾವು ಕೇಳ್ತಾರ ಇದ್ರ ಪ್ರಕಾರ ನಿಮ್ಮೂರಲ್ಲಿ ಮೂಲಭೂತ ಸೌಕರ್ಯಗಳು ಅಂತ ಏನಿತ್ತು ಮೊದ್ಲಿಂದಾನೇ ಎಲ್ಲ ಕ್ಲಿಯರ್ ಆಗೈತೆ. ಅವುಗಳನ್ನ ಉಳಿಸ್ಕೊಂಡು ಹೋಗೋದ್ರಲ್ಲಿ ಪಂಚಾಯತಿ ಸಂಪೂರ್ಣವಾಗಿ ವಿಫಲ ಆಗೈತೆ. ಪಂಚಾಯತಿ ಮೇಂಟೈನ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಅದು ಮುಚ್ಕೊಂಡಿರೋದೇ ಕಾಣ್ತಾ ಐತೆ. ಮುಚ್ಕೊಂಡಿರೋದು ಏನು ಎಲ್ಲ ಕ್ಲೀನ್ ಆಗಿ ಐತೆ. ಮಾಡಿರೋದು ಅವಾಗ ಮಾಡಿರೋದು ಎಲ್ಲರೂ ಬಂದೋಬಸ್ತಾಗ ಐತೆ. ಇವ್ರು ಕ್ಲೀನ್ ಮಾಡ್ಕೊಂಬಿ ಪಂಚಾಯತ್ ಪಂಚಾಯತಿ ಅವ್ರ ತಲೆನೇ ಆಗ್ತಾ ಇಲ್ಲ. ಬರ್ತಾರೆ ಯಾವಾಗ ವರ್ಷಕ್ಕೊಂದ್ಸರಿ ಬಂದ್ಬಿಟ್ರು ಬಿಲ್ ಮಾಡ್ಕೊಂಡಿರ್ತಾರೆ. ಬಿಲ್ ಇವಾಗ ತೆಗ್ಸ್ರಿ, ಇವಾಗ ನಿಮಗ್ ಗೊತ್ತಾಗ್ತದಲ್ಲ. ನೀವು ಅವೆಲ್ಲ ಫಸ್ಟ್ ತಗೊಂಡ್ಬಂದ್ಬಿಟ್ಟು ಆಮೇಲೆ ಇದ್ ಮಾಡಿದ್ರೆ ನಮ್ಗೆ ಇನ್ನೂ ಚೆನ್ನಾಗಿರೋದಲ್ಲಿ. ಈ ವರ್ಷದೊಳಗೆ ಎಷ್ಟು ಬಿಲ್ ಆಗದೆ ಕ್ಲೀನಿಂಗ್ ಅಂತ ಅಂದ್ಬಿಟ್ಟು. ಇಲ್ಲ, ಇದನ್ನ ನಾಳೆನೆ ಪಂಚಾಯತಿ ಗಮನಕ್ಕೆ ತಗೊಂಬರಕ್ಕೆ ಇದ್ ಮಾಡ್ತಾರೆ. ವರ್ಷಕ್ಕೊಂದ್ಸರಿ ಯಾವಾಗ ಒಂದ್ಸರಿ ಕ್ಲೀನ್ ಮಾಡ್ತಾರೆ, ಮತ್ತೆ 2-3 ಸರಿ ಬಿಲ್ ಮಾಡ್ಕೊಂಡಿರ್ತಾರೆ. ಅಲ್ಲಿವರೆಗೂ ಸೊಳ್ಳೆ ಪಳ್ಳೆ ಇದೆಲ್ಲ ಕಚ್ಕೊಂಡಿರ್ತಾರೆ. ಸೊಳ್ಳೆ ಪಳ್ಳಿಗಳು ಆಶ್ರಯ ತಾಣ ಚೆನ್ನಾಗದೆ ನೋಡ. ಹಂಗೆ ಜವಾಬ್ದಾರಿ ಅದೆಲ್ಲ ಅವನೇ ಎದ್ಬಿಟ್ಟು ಅದೇನೋ ಹೇಳ್ತಾರಲ್ಲ, ಹಾಲಿ ಸದಸ್ಯರು ಹೀಗೆ ದೊಡ್ಡ ತುಮಕೂರು. ಈ ಪಿಡಿಒ ಅವ್ರು ಯಾರು ಭೇಟಿ ಕೊಟ್ಟು ಏನೋ ಇದೆ ಗಮನಿಸ್ತಾರೆ. ಪಿಡಿಒ ಒಂದಿನ ಮೊದ್ಲಿನ ಹೇಳ್ದೆ, ಹಿಂಗ್ ಬಂದವ್ರು ನೋಡ್ರಿ ಇದೆಲ್ಲ ಆಗದೆ ಬರ್ರಿ ಇಲ್ಲಿ ಅಂತಂದ. ನಾನ್ ರಜಾ ಹಾಕ್ಬಿಡ್ತೀನಿ, ರಜಾ ಹಾಕ್ಬಿಡ್ತಾನೆ. ಅವಾಗ ಬೇರೆ ಯಾರನ್ನ ಕಳಿಸ್ತಾನೆ, ಸೆಕ್ರೆಟರಿ ಕಳಿಸ್ತಾನೆ. ಸೆಕ್ರೆಟರಿ ಬಂದು ಒಂದಿನ ಇದ್ದೋದ, ಇದು ಅವ್ರಿಗೆ ಬಿಲ್ ಬಂದದೆ ಅಂತ ಅವ್ರ ಹೆಸರು ಕೂಲಿ ಹೋಗೋದಲ್ಲ, ಅದನ್ನ ತೆಕ್ಕೊಳ್ರಿ ನೀವು ಚೆಕ್. ಇವಾಗ ನಾನು ಇಷ್ಟೊಂದು ಎಲ್ಲ ಮಾಡಿದ್ವಿ ಊರೊಳಗೆಲ್ಲ. ಎಲ್ಲ ಏನು ಸಮಸ್ಯೆ ಇದೆ ಕೇಳ್ರಿ, ನೋಡ್ಕೊಂಬೋಗ್ರಿ ಅಂತ ಒಂದು ಅವರು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಅವ್ರು ಹೇಳ್ಕೊಂಡಿರ್ತಾರೆ ಅಲ್ಲಿ. ಈಗ ಅವ್ರ ಉದ್ದೇಶ ಏನು, ನಮ್ಮೂರೊಳಗೆ ಸಮಸ್ಯೆನೇ ಇಲ್ಲ. ಸಮಸ್ಯೆ ಇಲ್ದಾಗ ಮಾಡಿರೋದು ಯಾರು? ನಮ್ಮ ಪೀರಿಯಡ್ ನಾವು ಮಾಡಿರೋದಲ್ಲಿ. ಈಗ ಇವ್ರು ನೋಡು, ಚರಂಡಿ ಕಟ್ಕೊಂಡು ಚರಂಡಿ ಕ್ಲೀನ್ ಮಾಡೋದು ಯಾರು? ಗ್ರಾಮ ಪಂಚಾಯತಿ. ಪಂಚಾಯತ್ ಮಾಡ್ಬೇಕಾಗಿರೋದನ್ನ ನಾನು ಇದ್ಕೊಂಡು ಮಾಡಕತ್ತ. ಹಿಂದೆ ಮಾಡಿರೋ ಕೆಲಸ ನಮ್ಮೆಲ್ಲ ಶಾಶ್ವತವಾಗಿರೋ ಕೆಲ್ಸಗಳವೆ. ಓವರ್ ಟ್ಯಾಂಕ್ ಇಂದ ಹಿಡಿದು ಪ್ರತಿಯೊಂದು ನಮ್ದು ಶಾಶ್ವತವಾಗಿರೋ ಕೆಲಸನೇ. ಸ್ಕೂಲ್ ಹತ್ರ ಹೋಗ್ರಿ, ಬಯಲು ರಂಗ ಮಂದಿರ ಅಂತ ಮಾಡ್ತಿದೀವಿ. ಸ್ಕೂಲ್ ಕಾಂಪೌಂಡ್ ಮಾಡ್ತಿದ್ವಿ. ಇಂಥದ್ದಿಲ್ಲ ನಂಗಿಲ್ಲ ಸರ್. ನಮ್ಮ ಊರೊಳಗೆ ಎಲ್ಲ ಕೆಲಸ ಮಾಡಿದೀವಿ. ಇವಾಗ ಏನಾಗಿದೆ ಗೊತ್ತಾ, ಇಲ್ಲಿ ಊರೊಳಗೆ ಎಲ್ಲ ಆಗಿದೆ. ಮೊನ್ನೆ ಈ ತೋಪಲ್ಲಿ ಗುಡ್ ತೋಪು ಇದ್ರದ್ದು, ಅಲ್ಲಿ ಬೇಕಾದ್ರೆ ಅಲ್ಲಿಗೂ ಹೋಗೋಣ, ಅದು ತೋರಿಸ್ತೀನಿ. ಗುಡ್ ತೋಪು ಇದ್ಬಿಟ್ಟು ಮರ ಕುಯ್ದ್ಬಿಟ್ಟು ಇದೆಲ್ಲ ಮಾಡ್ಕೊಂಡು ಹೋದ್ಮೇಲೆ ಇನ್ನು ಊರೊಳಗೆ ಒಬ್ಬ ಜನಪ್ರತಿನಿಧಿ ಆದನು, ಅವ್ರು ರಕ್ಷಣೆ ಮಾಡ್ಬೇಕಾದ್ರು. ರಕ್ಷಣೆ ಮಾಡಿದ್ರೆ ಅವನೇನೆ ಭಕ್ಷಣೆ ಮಾಡ್ಬಿಟ್ರೆ ಇನ್ನು ಊರ್ನ ಉಳಿಸಾರ ಯಾರು ಉಳಿಸ್ಬೇಕಲ್ರಿ? ಅವನೇ ಎತ್ಬಿಟ್ಟು ಇದ್ ಮಾಡ್ಕೊಂಡಿದ್ದೀನಿ. ಹಂಗಾಗಿ ಇವ್ರು ಏನ್ ಗೊತ್ತಾ, ಇವ್ರು ನೋಡಿ ಇವತ್ತು ನಿಮ್ಮನ್ನ ಇದ್ ಮಾಡಿ ಕಳ್ಸವ್ರು ಇಲ್ಲಿ. ನಮ್ಮನ್ನ ಯಾರು ಕಳ್ಸಾರೋ ಇಲ್ಲ ಗೊತ್ತಿಲ್ಲ.
ಅಲ್ಲ ನಮ್ಮ ಉದ್ದೇಶ ಬೇಂಸಕ್ಕೆ ಇದೊಂದು ಅಲ್ಲಲ್ಲ ಊರಿನ ಕೆಲಸ ಎಲ್ಲ ಮಾಡ್ಬಿಟ್ಟಿದೀನಿ. ಯಜಮಾನ್ರೆ ನಾನು ಪಂಚಾಯತಿ ಮೆಂಬರು ಊರಿನ ಕೆಲಸ ಇರೋ ಸಮಸ್ಯೆ ಎಲ್ಲ ಹೊರಗೆ ಹೋಗಿ ಕೇಳ್ಕೊಂಡ್ ಬರ್ರಿ ಅಂತ. ಯಜಮಾನ್ರೆ ಅಲ್ಲ ನಮ್ಮ ಉದ್ದೇಶ ಅದಲ್ಲ. ಸರಿ ನೀವು ಅದು ತಪ್ಪ ಇವಾಗೆ ಒಂದು ದನಿನ ಹಾಸ್ಪಿಟ್ಲ್ ಬೇಕು. ಏನ್ ಗೊತ್ತಾ, ಈ ಕಡೆ ಹೋದ್ರು 5 ಕಿಲೋಮೀಟರ್ ಹೋಗ್ಬೇಕು, ಈ ಕಡೆ ಹೋದ್ರು 3 ಕಿಲೋಮೀಟರ್ ಹೋಗ್ಬೇಕು. ಅಳಮಲೆಗೆ ದೊಡ್ಡಕುರಿಲಿಗೆ ಹೋಗ್ಬೇಕು ದನಿನ ಹಾಸ್ಪಿಟ್ಲಿಗೆ. ದನಗಳನ್ನ ಅಲ್ಲಿ ಹೊಡ್ಕೊಂಡು ಹೋಗ್ಬೇಕಾಗ್ತದೆ 5 ಕಿಲೋಮೀಟರ್. ಆಗಲ್ಲ. ಅದಕ್ಕೆ ನಾನು ವೆಂಕಟರಾಮಯ್ಯ ಪೀರಿಯಡ್ ಒಳಗೆ ಕೇಳಿದೆ. ನಾನು ಫಸ್ಟ್ ನಮ್ ಇದಕ್ ಮಾಡ್ಸಿದ್ದೆ ಅಲ್ಲಿ PUC ಅಂತ ಅಂದ್ಬಿಟ್ಟು. ಅದು ಇದಾಗಿತ್ತು, ಆಗಿತ್ತು ಕಿತ್ಕೊಂಡೋಗಿ ಭಾಷೆಟಳ್ಳಿಗೆ ಹಾಕಿರೋದು. ಅವತ್ತು ಹೇಳ್ದೆ ವೆಂಕಟರಾಮಯ್ಯ ನಾನು, ರೀ ಸ್ವಾಮಿ ಜನಗಳಿಗೂ ಇದ್ ಮಾಡ್ಬೋದು, ಮಾಡ್ರಿ ಜನಗಳಿಗೆ ಹಾಕಿ ಮೋಸ ಮಾಡ್ತೀರಾ ಅಂತ ಕೇಳಿದೆ ನಾನು. ಓವರ್ ಟ್ಯಾಂಕ್ ಶಂಕುಸ್ಥಾಪನೆಗೆ ಬಂದಿದ್ದೀನ. ಆಮೇಲೆ ಇಲ್ಲ ರೀ ಮುಖ್ಯಸ್ಥಪನೆ ಎಷ್ಟು ಬಂದಿದ್ದೀನಿ ನಿಮ್ಗೆ ಹಾಕೋದು ಅಂದ್ರು. ಸರಿ ಅನ್ಬಿಟ್ಟು ಇದ್ ಮಾಡ್ದ. 5 ವರ್ಷ ಮುಗಿದೋಯ್ತು, ತಿರ್ಗಾ ಆಮೇಲೆ 5 ವರ್ಷ ಮುಗಿತು, 10 ವರ್ಷ ಆದ್ರೂ ಹಾಕೊಡೋದೇನಲ್ಲ. ಹಂಗಾಗಿ ನಮ್ಗೆ ಇಂಪಾರ್ಟೆಂಟ್ ಆಗಿ ದನಿನ ಒಂದು ಹಾಸ್ಪಿಟಲ್ ಬೇಕು. ಜೊತೆಗೆ ಸ್ಕೂಲು ಕಾಲೇಜ್ ಹುಡುಗರು ಯಾಕೋದ್ರು ಈ ಕಡೆಗೆ ಹೋದ್ರು 5 ಕಿಲೋಮೀಟರ್ ಹೋಗ್ಬೇಕು, ಈ ಕಡೆ 5 ಕಿಲೋಮೀಟರ್ ಹೋಗ್ಬೇಕು. ಊರಿಗೆ ಬಸ್ ಇಲ್ಲ. ಮೊದ್ಲು ಬತ್ತಿತ್ತು ಆಂಜನಮೂರ್ತಿ ಪೀಡೆ ಒಳಗೆ. ಬರ್ತಾ ಇತ್ತ KSRTC ಹಾಕ್ಸಿದ್ದ, ನಮ್ಮಿದ್ರೊಳಗೆ ಹಾಕ್ಸಿದ್ದ ನಾವು. ಇವತ್ತು ಫೋಟೋ ಸಮೇತ ಫೋಟೋ ಕೊಡ್ತೀನಿ. ಅವರು ಆಂಜನಮೂರ್ತಿ ಉದ್ಘಾಟನೆ ಮಾಡಿದ್ದೆ ಎಲ್ಲರೂ. 5-6 ವರ್ಷ ಓಡ್ತು. ಓಡಿದಾದ್ಮೇಲೆ ಮೋರಿ ಮುರಿದೋಯ್ತು ಅಲ್ಲಿ ಕಾಶ್ಮೀರದಾಗೆ. ಮೋರಿ ಮುರಿದು ಅವತ್ತು ನಿಂತೋಗಿದ್ದು. ಮೋರಿ ಆದ್ಮೇಲೆ ಏನೇನೋ ಕೇಳ್ಕೊಂಡು ಅಲ್ಲಿ ನಿಚ್ಚಿ ಕೊಡ್ಲೇ ಇಲ್ಲ. ಇವ್ರು ಕೇಳಿರ ಯಾರನ್ನ ಡಿಪೋನ ಕೇಳಿರ, ನಿಮ್ಮ MLA ಕೇಳಿದ್ರು ಒಂದು ಮಾತು. ನಾನು ಈ MLA ಇಲ್ಲ ರಾಮಯ್ಯರು. ನಮಗೂ ಅವ್ರಿಗೆ ನಾವು ಹೋಗ್ಲೇ ಇಲ್ಲ ಅಲ್ಲಿ. ನಾವ್ ಹೋಗ್ಲಿ ಅಂತ ಅವರು ಬರ್ಲಿ ಅಂತ ನಾವ್ ಹೋಗ್ಲೇ ಇಲ್ಲ ಅಲ್ಲಿ. ಹಂಗಾಗಿ ಅವತ್ತಿಂದ ಬಸ್ ಅದು ಬರಿಲೇ ಇಲ್ಲ. ಈಗ ಮೊನ್ನೆ ಇವ್ರಿಗೂ ಕೇಳಿದೀವಿ. ಈಗ ನಮಗೇನು ಶಾಶ್ವತ ಇಲ್ಲಿ ಬಸ್ ಬೇಡ ಸರ್, ನೆಲಮಂಗಲ ಟು ದೊಡ್ಡಬಳ್ಳಾಪುರ ಬಸ್ ಓಡಾಡ್ತಾವೆ. ಮಧ್ಯ ಒಂದ್ ರೌಂಡ್ ಮಧ್ಯಾಹ್ನ ಬೇಕಿಲ್ಲ ಅವರು. ಈಗ ನೆಲಮಂಗಲಿಂದ ದೊಡ್ಡಬಳ್ಳಾಪುರ ಗೊತ್ತದಲ್ಲ, ಮಧ್ಯ ನೆಲಮಂಗಲ ಇದು ನಮ್ ಕಾಡ್ನು ಕೈಮರ ಬಿಟ್ರೆ ಅಳಮಲ್ಗವರೆಗೆ ಯಾವ ಸಿಗಲ್ಲ. ಅದು ಬರೀ ಇದು ಹೊತ್ತದಲ್ಲಿ ಅದ್ ಬಿಟ್ಬಿಟ್ಟು ಯಾವ್ದ್ರ ಮುಂದೆ 2 ಬಸ್ಸು 2 ಬಸ್ಸು ಮಾಮೂಲಿ ಏನು ನೋಡ್ತಾವ 4 ಟ್ರಿಪ್ 5 ಟ್ರಿಪ್. ಇದು ಎಲ್ಲಿಂದ ಎಷ್ಟು ಜನಕ್ಕೆ ಅನುಕೂಲ ಅಂತ ಗೊತ್ತಾ. ಇವತ್ತು ನಮ್ಮ ಕಾಲೇಜ್ ಹುಡುಗರು ಎಲ್ಲ ಪಾಪ ನಡ್ಕೊಂಡು ಹೋಗ್ತಾರೆ. ಹಂಗಾಗಿ ಬಸ್ಸಿಂದೊಂದು ಇಂಪಾರ್ಟೆಂಟ್ ಮಾಡಿಸ್ಲೇಬೇಕು. ಪಂಚಾಯತಿಯಿಂದ ಟೈಲೆಟ್ಗಳು ಇಲ್ಲ. ಕೆಲವೊಂದು ಮನೆಗಳಿಗಿಲ್ಲ, ಕೆಲವು ಕಡೆ ಅವೇ. ಯಾರನ್ನ ಜಮೀನುಗಳು ಮಾರಿ ಮನೆಗಳು ಕಟ್ಕೊಂಡು ಅವರು ಬಂದೋಬಸ್ತ ಮಾಡ್ಕೊಂಡಿದ್ದಾರೆ. ಕೆಲವು ಬಡವ್ರಿಗಂತೂ ಟೈಲೆಟ್ಗಳು ಇಲ್ಲ ಗುರು. ಅಲ್ಲ ಪಂಚಾಯತಿಯಿಂದ ಯಾವುದೇ ರೀತಿಯಲ್ಲೂ ಶೌಚಾಲಯಗಳದ್ದು ಪಂಚಾಯತಿಯಿಂದ ತಲೆಗೆ ಹಾಕಲ್ಲ. ಎಷ್ಟು ಮನೆಗಳಿಗೆ ಇಲ್ದೇ ಇರ್ಬೋದು. ಮನೆಗಳು ಇಲ್ಲಿ ಒಂದು 110-115 ಅಲ್ಲ 110 ಮನೆ ಇದಾವೆ. ಎಷ್ಟು ಮನೆಗಳಲ್ಲಿ ಬಾತ್ರೂಮ್ ವ್ಯವಸ್ಥೆ ಇಲ್ಲ. ಅರ್ಧಕ್ಕರ್ಧ ಒಂದು 100% ಅಲ್ಲಿ ಒಂದು 50% ಎಲ್ಲ ಕೆರೆ ಕಡೆ ಓದ್ತಿದ್ದಾರೆ. ಬೆಳಗ್ಗೆ ಬಂದು ಚೆಕ್ ಮಾಡಿ ಎಷ್ಟು ಜನ ಇಲ್ಲಿ ಎಲ್ಲ ಹೊಲಸು ಇದು ಮಾಡ್ತಿದ್ದಾರೆ. ರೋಡ್ ಸೈಡ್ ಅಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ. ದನ ಕರುಗಳು ಮೇಸಕ್ ಹೋದಾಗ ಓಡಾಡಕ್ಕಾಗಲ್ಲ. ಇಲ್ಲಿ ನಮಗೆ ಬೋಲು ತಂದೆ ನಮಗೆ ಅದ್ರ ಕಡೆಗೆ ಗಮನನೇ ಕೊಡ್ತಾ ಇಲ್ಲ. ಏನನ್ನ ಇರಕ್ ಒಂದು ಗ್ರಾಮ ಪಂಚಾಯತಿಯಿಂದ ಒಂದು ಟೈಲೆಟ್ ಬರ್ಬೇಕು. ನೀರಿನ ಕನೆ ಕಟ್ಸ್ಕೊಳಕ್ ಬರ್ತಾರೆ, ಮನೆ ಕನೆ ಕಟ್ಸ್ಕೊಳಕ್ ಬರ್ತಾರೆ. ಅದ್ರ ಕಡೆಗೆ ಒಂದು ಟೈಲೆಟ್ ಕಡೆಗೆ ಗಮನ ಕೊಡಲ್ಲ ಅವರು. ಅದು ಒಂದು ನಮ್ಮ ಸ್ವಲ್ಪ ಅದೊಂದು ಜನಗಳಿದ್ರೆ ಮಗ ಮಕ್ಕಳು ಎಲ್ಲ ಇದ್ದಾರೆ. ಒಳ್ಳೆ ವ್ಯವಸ್ಥೆ ಜಾಸ್ತಿ. ಒಂದು ಚರಂಡಿ ನೀಟಾಗಿ ವ್ಯವಸ್ಥೆ ಮಾಡ್ಕೊಡ್ತಿಲ್ಲ ಅವರು. ಪಂಚಾಯತಿ ಏನು ಹೇಳಿ ಏನು ರೆಸ್ಪಾನ್ಸ್ ಅಂತಿಲ್ಲ. ಊಳು ಮಾತ್ರ ಆ ಕಡೆ ತೆಗಿಸ್ತಾರೆ, ಒಂದ್ ಕಡೆ ಬಿಡ್ತಾರೆ, ಒಂದ್ ಕಡೆ ತೆಗಿಸ್ತಾರೆ, ಒಂದ್ ಕಡೆ ಬಿಡ್ತಾರೆ. ನೋಡಿ ವ್ಯವಸ್ಥೆ ನೋಡಿ ಸರ್, ಚರಂಡಿ ನೀರೆಲ್ಲ ಇಲ್ಲೇ ಬರುತ್ತೆ. ಎಲ್ಲ ಮನೆ ಪಕ್ಕ. ಅಲ್ಲ ಇಲ್ಲಿ ಚರಂಡಿ ಇತ್ತ ಅಥವಾ ಮಾಡೇ ಇಲ್ವಾ? ಮಾಡಿದ್ರೆ ಪಂಚಾಯತ್ ಏನು ಕೇಳಿ ರೆಸ್ಪಾನ್ಸ್ ಮಾಡಲ್ಲ ಅವರು. ಊರಿನ ಮೇಲ್ಗಡೆ ನೀರು ಬರುತ್ತೆ, ಇಲ್ಲಿ ಚರಂಡಿ ಇಲ್ಲ ವ್ಯವಸ್ಥೆ ಹೋಗುತ್ತೆ. ಒಟ್ಟಿನ ಪಂಚಾಯತಿ ಯಾವುದೇ ರೀತಿಯಲ್ಲೂ ಸ್ಪಂದಿಸ್ತಾ ಇಲ್ಲ. ಎಲ್ಲ ನೀರು ಆ ಮೇಲ್ಗಡೆಯಿಂದ ಬಂದು ಇಲ್ಲಿ ಎಲ್ಲ ಸ್ಟಾಕ್ ಆಗುತ್ತೆ, ಇಲ್ಲಿ ಇಕ್ಕಿ ಬಿಡುತ್ತಾರೆ. ರಾಮೇಶ್ ಮನೆ ಇದು ಮನೆ ಬುಡಕ್ ಹೋಗುತ್ತೆ. ಈ ಕಡೆ ನೋಡಿ, ಇಲ್ಲಿ ಮನೆ ಮಕ್ಕಳು ಎಲ್ಲ ಇದಾರೆ. ಅದಕ್ಕೆ ಸೊಳ್ಳೆ ಕಾಟ, ಅದಕ್ಕೆ ಏನೋ ವ್ಯವಸ್ಥೆ ಮಾಡ್ಕೊಂಡು ಕೊಟ್ರೆ ಸಾಕು. ಇವರು ತೋಡಿ ಹಾಕ್ತಾವ್ರೆ. ಮನೆಯಿಂದೇನು ಮೋರಿ, ಮನೆಯಿಂದನೂ ಮೋರಿ. ನಿಮ್ ಮನೆಯಿಂದ ಮನೆ ಸಾಕ್ ಬಂದ್ಬಿಟ್ಟದೆ. ಹೇಳಿ ಯಾರು ಏನು ಮಾಡ್ಲಿಲ್ಲ. ಏನ್ ಮಾಡೋಣ? ಪಂಚಾಯತಿ ಅವ್ರ ಗಮನಕ್ಕೆ ತಂದಿದ್ದೀರಾ? ಪಂಚಾಯತಿ ಗಮನಕ್ಕೆ ಕೊಟ್ಟಿಲ್ಲ, ಇನ್ನ ಕೊಟ್ಟಾಗ ಕೊಡ್ಬೇಕು. ಮೆಂಬರ್ಗಳ ಗಮನಕ್ಕೆ ಆದ್ರೂ ತಂದಿದ್ದೀರಾ? ಅವ್ರೆಲ್ಲ ನೋಡವ್ರೆ, ಸುಮ್ನೆ ಮೇಲೆ ಕೇಸ್ತಾರೆ, ಹೋಗ್ತಾರೆ. ಇಲ್ಲಿಗೆ ಸ್ಟಾಪ್. ಬರೀ ಬರೀ ಚರಂಡಿ ಎತ್ತದೆಲ್ಲ ಬರೀ ಬಿಲ್ಗೆ ಅಷ್ಟೇ. ಏನ ಬಿಲ್ಗೆ ಒಂದ್ ಸ್ವಲ್ಪ ಎತ್ತಾರೆ ನೋಡ್ರಿ. ಅಲ್ಲಿ ಹಾಕ್ತಿದ್ರು ಅಷ್ಟೇ, ಎತ್ತಿದ್ದು ಅಲ್ಲಿ ಹಾಕವ್ರು ನೋಡ್ರಿ. ಅಲ್ಲಿಗೆ ಸ್ವಂತ ಜಮೀನವರು ಅದೇನೋ ಅವ್ರು ಏನ್ ತಕ್ಕಲ್ಲಿ ಇದ್ ಮಾಡ್ಕೊಂಡು ಬಾಕ್ಲ ನೀರು ಹೋಗಲ್ಲ. ಇಲ್ಲೇ ಸ್ಟಾಪ್. ಇಲ್ಲೇ ಸ್ಟಾಪ್.
ಮತ್ತೆ ಇವ್ರು ನಾವ್ ಹೆಂಗಿರೋದು ಮನೆ ನೋಡ್ರಿ ನೋಡಿ ಸರ್ ಅಲ್ಲಿ ಮನೆ ಇದೆ. ಸರಿ ಹೋಗಿ ಹೇಳಿದ್ರಿ ಇವತ್ತು ಈಗ ಮಾಡ್ತೀನಿ ಬಂದವ್ರು ಹೇಳಿದವರೆಲ್ಲ ಯಾರು ಮಾಡಿಲ್ಲ. ಈಗ ಬಿಡೋದೆಲ್ಲ ಉಳ್ತಿವ್ರಿ ಆ ಕಡೆ ಕ್ಲೀನ್ ಮಾಡ್ಕೊಂಡು ಅಷ್ಟೇ ಈ ಕಡೆ ಉಳ್ತಿ ಏನಿಲ್ಲ ನಾವೇ ಜಾಗ ಹಾಕಬೇಕು ಅಷ್ಟೇ ನಾವು ಅಂದ್ರೆ ದೊಡ್ಡ ತುಮಕೂರು ಗ್ರಾಮ ಪಂಚಾಯತಿ ಈ ಚರಂಡಿಗಳ ವಿಚಾರದಲ್ಲಿ ಸಂಪೂರ್ಣ ನಿರ್ಲಕ್ಷ್ಯ ವಹಿಸ್ತಾ ಐತೆ. ಕ್ಲೀನ್ ಮಾಡ್ತಾ ಇದ್ದೀರಾ? ಯಾವುದೇ ರೀತಿಲೂ ಸ್ಪಂದಿಸ್ತಾ ಇಲ್ಲ. ಇದೇನು ಪಂಚಾಯತಿ ನೀರಾ ಇದು? ಬಿಲ್ಗಳು ಮಾತ್ರ ಮಾಡ್ಕೊಂತ ಇದ್ದಾರೆ ಅಷ್ಟೇ. ಮೂಲಭೂತ ಸೌಕರ್ಯಗಳು ಚರಂಡಿ ಇರ್ಬೋದು ಜಾಗನ ಅವ್ರು ದುರುಪಯೋಗ ಪಡಿಸ್ಕೊಂಡು ಅವ್ರದ್ದು ಮರ ಇದು ಮಾಡ್ಕೊಂಡು ಎಲ್ಲ ಬೆಳ್ಳುಳ್ಳಿ ಕೆಲಸ ಮಾಡ್ತಾರೆ. ಬಡವರಿಗೆ ಮನೆಗಳಿಲ್ಲ, ಈ ಕಡೆ ಎಷ್ಟೋ ಜನಕ್ಕೆ ಇಲ್ಲಿ ಮನೆಗಳಿಲ್ಲ. ಅವತ್ತು ಅಪ್ಲಿಕೇಶನ್ ತಗೊಂಡ್ರು ಎಷ್ಟು ನಾನು 40-50 ಅಪ್ಲಿಕೇಶನ್ ತಗೊಂಡ್ರು. ಇದುವರೆಗೂ ಒಬ್ರಿಗೂ ಒಂದು ಸೈಟ್ ಕೊಟ್ಟು ನೋಡಿಲ್ಲ ಸರ್ಕಾರದಿಂದ ಏನಿಲ್ಲ. ಅವ್ರವ್ರ ಮಾತ್ರ ಅವ್ರು ತಗೊಂಡು ಅವ್ರವ್ರು ಮಾಡ್ಕೊಂತವ್ರು ಅಷ್ಟೇ. ಬಡವ್ರ ಬಗ್ಗೆ ಒಬ್ರಿಗೂ ಒಂದು ಸೈಟ್ ಕೊಟ್ಟವ್ರು ಕೇಳಿ ಸರ್. ಕೊಡದೆ ಒಂದು ಮಾಡದೆ ಒಂದು ಆಗದೆ ಒಂದು ಈ ತರ ಮಾಡಿ ಭಾರಿ ಇದು ಮಾಡಿದ್ದಾರೆ. 30-40 ಇದ್ರೆ ಅಲ್ಲಿ 80-100 ಮಾಡ್ಕೊಂಡಿರ್ತಾರೆ ಅವರು. ಇಲ್ಲಿ ಬಡವ್ರಿಗೆ ಬರೀ ಮನೆ ಕಟ್ಟಕ್ಕೆ ಜಾಗ ಇಲ್ಲ. ಹಿಂದಿನ ನಮ್ಮ ಇದ್ರೊಳಗೆಲ್ಲ ನಾವು ಇದು ಮಾಡಿ ಕಟ್ಟಿಸ್ತಾ ನಮ್ಮ ಅವಧಿ ಒಳಗೆ ಅಂಥವೆಲ್ಲನೂ ಅವೇ. ಅಲ್ಲಿಂದ ಈಚೆಗೆ ಹೊಸ್ದಾಗಿ ಮನೆ ಕಟ್ಟೋರು ಕಡ್ಡಾಯವಾಗಿ ಕಟ್ಟಲೇಬೇಕು ಅಂತ ಅಂದ್ಬಿಟ್ಟು ಇದು ಮಾಡಿರೋ ಅವು ಕೆಲವ್ರು ಕಟ್ಕೊಡೋರು ಕೆಲವ್ರು ಕಟ್ಟಲೇ ಇಲ್ಲ. ಕನಿಷ್ಠ 50% ಹೆಚ್ಚು ಮನೆಗಳಲ್ಲಿ ಹೌದಿಲ್ಲ. ಏನು ಗೊತ್ತಾ, ಈ ಪಂಚಾಯತ್ ಅದಕ್ಕೆ ಇದು ವಹಿಸ್ತಾ ಇಲ್ಲ. ಇಲ್ಲಿ ಇವ್ರು ಏನು ಸುಮ್ಮನೆ ಎಲ್ಲ ಒಂದು ಪಡ ತಗೊಂಡ್ಬಿಡ್ದು ಅವ್ನು ಬಿಲ್ ಮಾಡಿಕೊಟ್ಬಿಟ್ಟು ಇವನರ್ಧ ತಗೊಂಡು ರೈಟು ಹಂಗೆ ಮಾಡಿರೋದು. ಕಡ್ಡಾಯವಾಗಿ ಶೌಚಾಲಯ ಆಗಲೇಬೇಕು ಅಂತ ಒಂದು ಇದು ಮಾಡಿದೆ ಹಿಂದೆ ನಾವು. ಅಲ್ಲಿಂದ ಈಚೆಗೆ ಇವರು ಬಂದವರು ಇವರೆಲ್ಲ ಬರೀ ಇದೇನೆ ನುಂಗ್ಬಿಟ್ರೆ ಎಲ್ಲನೂ. ಬಾತ್ರೂಮಾಗಿ ಬಿಟ್ಟಿಲ್ಲ, ಕಲ್ಲು ಊರಾಗ್ಲವು ಚಪ್ಪಡಿ ಕಲ್ಲು ಸೈಜು ಸುಮಾರು ಸಹ ಅಲ್ಲಿ ಕೆರೆ ಒಳಗೆ ಒಂದು ಇದು ಕಟ್ಟಿದ್ದೆ ನಾನು. ಏನು ನೀರು ಬರಿತ್ತಿಗೆ ಸುತ್ತಲೂ ನೀರು ಹೋಗ್ದಂಗೆ ಒಂದು ಇದು ಕಟ್ಟಿದ್ದೆ ರೌಂಡ್ಗೆ. ಮೊನ್ನೆ ಹೋದ್ರೆ ನಾನು ಅದೇ ಇಲ್ಲಮ್ಮ ಇದೇನಾಯ್ತಲ್ಲ ಯಾರು ಅಂತಂದರೆ ಎಷ್ಟು ದಿನ ಆಯ್ತು ಅದು ಕಿತ್ಕೊಂಡೋಗಿ ಅಂತಾರೆ. ಯಾರು ಕಿತ್ಕೊಂಡ್ರ ಅಂದರೆ ಇವರೇ ಮೆಂಬರು. ಇವ್ರು ತುಂಬ ಟ್ರಾಕ್ಟರ್ಗೆ ಸೈಜ್ಗಳು ತುಂಬ್ಕೊಂಡು ಸೀದಾ ಬಂದು ಅವನ ಹತ್ರ ಎಲ್ಲಿ ಬೇಕೋ ಅಲ್ಲಿ ಹಾಕೊಂಡು ಇದು ಮಾಡೋರು. ಇಂಥವು ತಿನ್ನೋರಾದ್ರೆ ಇವ್ರಿಗೆ ಊರ ರಕ್ಷಣೆ ಮಾಡ್ತಾರೆ ಸರ್ ಇವರು. ಊರಿನ ಇದು ಇವ್ರಿಗೆ ಮಾನ ಮರ್ಯಾದೆ ಏನೋ ಇದ್ರಿದ್ರು ಇವರು ಈ ಕೆಲಸ ಮಾಡ್ತಿಲ್ಲ. ಬೇರೆ ಏನೋ ತಿಂದ್ಕೊಳ್ಳಿ. ಆ ಊರಿನ ಇದ್ರೊಳಗೆ ಗುಂಡ್ತೋಪ ಮರ ಕೊಯ್ಯೋದು, ಮರ ಕೊಯ್ದ್ಬಿಟ್ಟು ಜೀವನ ಮಾಡ್ಬೇಕು ಇವರು. ಅಂಥವು ಏನ್ರಿ ಮಾಡ್ಬೇಕು, ಬೋಗಸ್ ಕಾರ್ಗಳು ಮಾಡ್ಬೇಕು. ಅದು ಏನು ಉದ್ದೇಶ ನನಗೆ ಮೊನ್ನೆ ಗೊತ್ತಾಯ್ತು ಏನಕ್ಕೋಸ್ಕರ ಅದು ಮರ ಕೊಯ್ದಿದ್ದು ಅಂತ. ಅದು ಬೇರೆಯವ್ರಿಗೆ ಯಾರಿಗೋ ಜಾಗ ಇವರು ತೋರಿಸಿದ್ರಂತೆ, ಕೊಟ್ಟಿದ್ರಂತೆ ಮಾರಾಟಕ್ಕೆ. ಇಷ್ಟಡಿ ಅಂತ ಅಂದ್ಬಿಟ್ಟು ಏನು ಇವರು ಪಂಚಾಯತಿ ಒಳಗೆ 9-10 ಮಾಡ್ಕೊಂಡವ್ರೆ. ಇವ್ರ ರೆಕಾರ್ಡ್ ಇವ್ರ ಪ್ರಕಾರ ಇವ್ರದೇ ರಾಜ್ಯದೊಳಗೆ. ಅದೇನು ಸರ್ಕಾರಿ ಲೆಕ್ಕಕ್ಕಿಲ್ಲ. ಅದು ಸರ್ಕಾರಿ ಲೆಕ್ಕದಾಗ ಅದೇನು ಪಾಣಿ ಬರ್ತದೆ, ಸರ್ವೆ ನಂಬರ್ ಬರ್ತದೆ. ಇವ್ರದೊಳಗೆ ಪಂಚಾಯತಿ ಒಳಗೆ ಇದ್ರಲ್ಲಿ 15 ವರ್ಷದಿಂದ ಇವರೇ ಇರೋದು. ಇವ್ರು ಬಿಡೋನೇ ಇರೋದಲ್ಲಿ ಮೆಂಬರ್ಗಳು ಇವರೇ ಸೇರಿಸ್ಕೊಂಡು ಮಾಡ್ಕೊಂಬಂದ್ರು. ಅದನ್ನ ರೆಕಾರ್ಡ್ ಮಾಡ್ಕೊಂಬಿಟ್ಟು ಸೀಲ್ ಇವ್ರದ್ದೇನೆ ಇವ್ರದ್ದೇ ತಾನೆ. ಅದನ್ನ ತೋರಿಸ್ಬಿಟ್ಟು ಯಾರಿಗೋ ಮಕ್ಕಳ ಟೈಪ್ ಎತ್ಬಿಟ್ಟು ದುಡ್ಡು ಹೊಡೆಯೋರು ಅಂತ ಮಾಡಿದ್ರು. ಯಾರೋ ಚರ್ಚ್ನವ್ರಿಗಂತೆ, ಚರ್ಚ್ ಮಾಡೋರಿಗೆ ಇವ್ರು ರೆಡಿ ಮಾಡ್ಕೊಂಡಿದ್ರು. ಅಷ್ಟೊತ್ತಿಗೆ ಏನಾಯ್ತು, ಅವ್ರು ಏನೇ ಮಾಡವ್ರೆ, ಮರ ಕೊಯ್ಸ್ಕೊಟ್ಬಿಡ್ರಿ ನೀವು, ಮರ ಕೊಯ್ಸ್ಬಿಟ್ಟು ನಾವು ಕ್ಲಿಯರ್ ಮಾಡಿಕೊಟ್ರೆ ನಾವು ತಗೊಂತೀವಿ ಅಂದವ್ರೆ. ಆವಾಗ ಇವ್ರು ಮರಕ್ಕೆ ಕೈ ಹಾಕಿದ್ದು. ಮರಕ್ಕೆ ಕೈ ಹಾಕ್ತಿದ್ದಂಗೆ ಹತ್ಕಂತು. ಅಷ್ಟೊತ್ತಿಗೆ ನಾವೆಲ್ಲನೂ ಎಚ್ಚೆತ್ಕೊಂಡು ನಾವು ಇದು ಮಾಡ್ದೋ, ಅಲ್ಲಿಗೆ ತಡೆ ಆಯಿತು. ಇಲ್ಲ ಅಷ್ಟೊತ್ತಿಗೆ ಆ ಜಮೀನು ಅದು ಮಾರಾಟ ಆಗೋಗಿರೋದು. ಬೇರೆಯವ್ರಿಗೆ ಯಾರಾದರೂ ಮರ ಹಾಕ್ಬಿಡೋರು, ತಿಂದ್ಕೊಂಡು ಹೊಟ್ಬಿಡೋರು, ಹಂಗೆಲ್ಲ ಮಾಡ್ತಾರೆ ಸ್ವಾಮಿ ಇವ್ರೇನು ಗೊತ್ತಾ, ಇವ್ರ ಉದ್ದೇಶನೇ ಬೇರೆ. ಇವರು ಇದೆಲ್ಲ ಮಾಡಿಬಿಟ್ಟು ಏನು ನಾನು ಒಳ್ಳೆ ಇವನು ಅಂತ ಅಂದ್ಬಿಟ್ಟು ಇವತ್ತು ಇಲ್ಲಿ ತೋರ್ಸಕ್ಕೆ ಬಂದಿರೋದು. ನಾನು ಊರೊಳಗೆ ಈ ನೋಡ್ಕೊಂಬರ್ರಿ ಹಿಡ್ಕೊಂಬರ್ರಿ ಅಂತ. ಊರೊಳಗೆ ಅವ್ನು ಮಾಡಿರೋದು ಯಾವ ಥರದಿಲ್ಲ. ಅಲ್ಲಿ ಎಲ್ಲ ಬಳ್ಕೊಂಡು ಬಾಯಿಗೆ ಹಾಕೊಂಡಿರೋದೇನೆ. ಅಂಥದ್ದು ಬಿಟ್ಬಿಟ್ಟು ಇವಾಗ ನಿಮ್ಮನ್ನ ಕರೆಸ್ಬಿಟ್ಟು ಹಿಂಗೆ ನೋಡ್ಕೊಂಬರ್ರಿ ಮೂರು ಅಂತ ಅಂದ್ಬಿಟ್ಟು ಹೇಳಿ ಇದು ಮಾಡಿ ಹೇಳ್ತೀನಿ. ಎಲ್ಲಿ ಬೇಕಾದ್ರೂ ಹೇಳ್ತೀನಿ. ಕಳ್ಳ ಅವನು ಏನು ಮಾಡಿದ್ರು ಕಳ್ಳನೇ. ಮರ ಕಳ್ತಾನೆ. ಬೇರೆ ಇಲ್ಲ ನಾನು ಈ ಕಲ್ಲು ಇವೆಲ್ಲ ಮಾರ್ಗಡಿದ್ ಕಳ್ಳಿರ್ತಾನೆ. ಕಳ್ತನ ಮಾಡೋದು ಅವ್ನು ಕಳ್ಳನಿಗೆ ಇದು ಮಾಡೋಕೆ ಹೋಗ್ಬೇಡ್ರಿ ನೀವು. ಕಳ್ಳನಿಗೆ ಯಾವ ಕಾರಣಕ್ಕೂ ರಕ್ಷಣೆ ಕೊಡೋಕೆ ಹೋಗ್ಬೇಡ್ರಿ ಅಂತ ನಾನು ದಯವಿಟ್ಟು ನಿಮ್ಮ ಮಾಧ್ಯಮದವ್ರ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ನೀವು ಊರನ್ನು ಎಲ್ಲರೂ ಎಚ್ಚೆತ್ಕೊಬೇಕು. ಇವ್ರು ಕಳ್ಳರು ಒಬ್ಬರ ಜೊತೆಗೆ ಇನ್ನೊಬ್ಬಾದ್ರೆ ಊರೇ ಮಾರಿಬಿಡ್ತಾರೆ. ಹಂಗಾಗ್ತದೆ. ದಯವಿಟ್ಟು ಇದನ್ನ ಒಂದು ಇದಕ್ಕೆ ನೀವು ಪ್ರಕಟಣೆ ಮಾಡಿಬಿಟ್ಟು ಸರ್ಕಾರ ಅಧಿಕಾರಿಗಳು ಇದು ಬರ್ಬೇಕು ಸರ್. ನೀವು ಪಾಪ ಮಾಧ್ಯಮದವ್ರು ಬರೀ ಹೇಳಿರಾಗಲ್ಲ. ಅಧಿಕಾರಿಗಳು ತಹಸೀಲ್ದಾರಿಂದ ಹಿಡಿದು ಇಒ ಇಂದ ಹಿಡಿದು ಎಲ್ಲ ಅಧಿಕಾರಿಗಳು ಇದು ಅವ್ರಿಗೆ ಮಂದಟ ಆಗ್ಬೇಕು. ಅದು ಬಿಟ್ಬಿಟ್ಟು ನೋಡ್ಕೊಂಬ ಇಲ್ಲಿ ಏನೋ ಬರೋದು ನೋಡ್ಕೊಂಡು ಸೀದಾ ಹೋಗೋದು, ಏನೋ ಒಂದು ರಿಪೋರ್ಟ್ ಹಾಕಿದ್ರೆ ಆಗಲ್ಲ. ಅದು ಅದ್ರ ಮೇಲೆ ಗಮನ ಕೊಡಬೇಕು. ಇದು ಊರು ಉಳಿಸ್ಬೇಕು ಅಂತ ಒಂದು ಇದಿರಬೇಕು. ನನ್ನ ಹೆಸರು ಮುನ್ಕೃಷ್ಣಪ್ಪ ಅಂತ ಸರ್.
ಸರ್ ನಿನ್ನೆ ನಾವು ನಿಮ್ಮೂರಿಗೆ ಬಂದಿದ್ವಿ. ನಿಮ್ಮೂರಲ್ಲಿ ಕೆಲವೊಂದು ಆರೋಪಗಳನ್ನು ನಿಮ್ಮ ಮೇಲೇ ಮಾಡಿದ್ದಾರೆ. ಇದರಲ್ಲಿ ಮೊದಲನೇದಾಗಿ ನಿಮ್ಮೂರಲ್ಲಿ ಒಂದು 50%ಗೂ ಅಂದರೆ 50ಕ್ಕೂ ಹೆಚ್ಚು ಮನೆಗಳಲ್ಲಿ ಬಾತ್ರೂಮ್ಗಳಿಲ್ಲ ಅಂತಂತ ಒಂದು ಇದು ಬಂದಿದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಸರ್, ನಾನು ಗ್ರಾಮ ಪಂಚಾಯತಿ ಸದಸ್ಯನಾಗಿ 4 ವರ್ಷ ಆದಮೇಲೆ ಪ್ರತಿಯೊಂದು ಮನೆಯಲ್ಲೂ ಇದು ಶೌಚಾಲಯ ಇದೆ. ಬಟ್ ಅವ್ರು ಹೇಳ್ತಾ ಇರೋದು 50% ಆಯ್ತೇನೋ ಇಲ್ಲ ಅಂತ ಹೇಳೋದು ಸತ್ಯಕ್ಕೆ ದೂರವಾದಂಥ ಮಾತು. ಮೊದಲನೇದೇನೆಂದರೆ, ಈಗ ನಾವು ಆ ಥರ ಏನೋ ಹುಡಿದ್ರೆ 1 ಅಥವಾ 2 ಇರ್ಬೋದನೋ ಅದು ಗೊತ್ತಿಲ್ಲ. ಆ ಥರ ಏನೋ ಇದ್ದರೆ ನಾವು ಅದ್ರ ಬಗ್ಗೆ ನಾಳೆನೇ ನಮ್ಮ ಅಧಿಕಾರಿ PDO ಹತ್ರ ಮಾತಾಡಿ ಯಾವುದಿಲ್ಲ ಅವ್ರು ಯಾವುದಿಲ್ಲ ಅಂತ ಹೇಳ್ತಾ ಇದ್ದಾರೆ, ಏನಕ್ಕೋಸ್ಕರ ಹೇಳ್ತಾ ಇದ್ದಾರೆ. ಈಗ ಯಾರೂ ಶೌಚಾಲಯ ಇಲ್ಲ ಅನ್ನೋರು ನಮ್ಮ ಪಂಚಾಯತಿ ಇದುವರೆಗೂ ನಮ್ಮ ಪಂಚಾಯತಿಯಲ್ಲಿ ನಾವು ಸೆನ್ಸಸ್ ಮಾಡಿಸಿರ್ತೀವಿ ಏನೇನು ಇಲ್ಲ ಅಂದರೆ 100% ಎಲ್ಲ ಮನೆಯಲ್ಲೂ ಶೌಚಾಲಯ ಇದೆ ಅನ್ನೋ ಮಾಹಿತಿನೇ ಪಂಚಾಯತಿಯಲ್ಲಿ ದಾಖಲೆ ಇದೆ. ಈಗ ಅವರು ಯಾವ ಆರೋಪ ಏನಕ್ಕೋಸ್ಕರ ಇಲ್ಲ ಅಂತ ಹೇಳ್ತಾರೋ ಅಥವಾ ಯಾರು ಶೌಚಾಲಯ ಅನ್ನೋದು ಯಾರೂ ಹೇಳಿಲ್ಲ. ಇವರು ಯಾರೋ ಒಂದು ಉದ್ದೇಶಕ್ಕೋಸ್ಕರ ಒಂದು ರಾಜಕೀಯ ಉದ್ದೇಶಕ್ಕೋಸ್ಕರ ಹೇಳಿರ್ತಾರೆ. ಬಟ್ ಅದು ಆ ಥರ ಏನೋ ಇದ್ದರೆ ನಾನು ನಾಳೆ ನಮ್ಮ ಅಧಿಕಾರಿಗಳ ಜೊತೆ ಇದು ಯಾವುದಿಲ್ಲ ಅನ್ನೋದು ನಮ್ಮ ಅಧಿಕಾರಿ ಕರ್ಕೊಂಬಂದು ನಾವು ಅದನ್ನು ಗಮನ ಹರಿಸ್ತೀವಿ. ಇದ್ದರೆ ಬಯಲುದೇಶ ಏನು ಕಾನೂನಿದೆ ಅದರಲ್ಲಿ ಶೌಚಾಲಯ ಮುಕ್ತ ಗ್ರಾಮವಾಗಿ ಮಾಡಬೇಕು ಅನ್ನೋದು ನಮ್ಮ ಆಸೆನೂ ಇದೆ. ಆ ಥರ ಇದ್ದರೆ ನಾವು ಸರಿಪಡಿಸ್ತೀವಿ. ಈಗ ಚರಂಡಿಗಳಿದ್ದಾವೆ ನಿಮ್ಮೂರಲ್ಲಿ. ಕೆಲವೊಂದು ಚರಂಡಿಗಳು ಮುತ್ತಾತನ ಕಾಲದಲ್ಲಿ ಮಾಡಿರೋ ಇದ್ದಂಗಿದ್ದಾವೆ. ಯಾಕಂದರೆ ಚರಂಡಿಗಳೇ ಇಲ್ಲ. ಈ ಸೈಡಲ್ಲಿ ಕಲ್ಲುಗಳು ಸಂದದಲ್ಲಿ ನೀರು ಹೋಗ್ತಾ ಇತ್ತಲ್ವ, ಆ ರೀತಿ ಇದೆ. ಕೆಲವೊಂದು ಜಾಗಗಳಲ್ಲಿ ಏನೂ ಇಲ್ಲ, ಅದೂ ಇಲ್ಲ. ಹೋಗ್ಬಿಟ್ಟು ಒಂದು ಮನೆಗಳ ಹಿಂದೆ ಎಲ್ಲ ಹೋಗಿ ನಿಂತ್ಕೊಂತೈತೆ ನೀರು. ಮೂಲಭೂತ ಸೌಕರ್ಯಗಳನ್ನ ಕೊಡೋದ್ರಲ್ಲಿ ಪಂಚಾಯತಿ ಯಾವುದೇ ರೀತಿ ಎಲ್ಲಾದರೂ ಇಡುತ್ತಾ ಆಯ್ತಾ ಏನು? ಸರ್, ನಿಮಗೆ ಗೊತ್ತಿದ್ದಂಗೆ ನಮ್ಮ ಪಂಚಾಯಿತಿಯಲ್ಲಿ ವಾರ್ಷಿಕ ಅನುದಾನ ಎಷ್ಟಾಯ್ತು ಅಂದಾಗ ನಾವು ಒಬ್ಬರು PDO ಹತ್ರ ನಾನು ಎಲ್ಲ ರಿಕ್ವಿಜೇಷನು ಮಾಡಿಸಿದ್ವಿ. ನಮ್ಗೆ ಈ ಥರ ಊರಲ್ಲಿ ಒಂದು ಸಮಸ್ಯೆಗಳಿದೆ ಮಾಡಿಕೊಡಿಂದ ಅವರು ನಮಗೆ ಸ್ಪಂದನೆ ಮಾಡಿದ್ದಾರೆ. PDO ನಮ್ಗೆ ಯಾವುದು ಮಾಡಿಲ್ಲ ಅಂತ ಹೇಳಕ್ಕೆ ಬರಲ್ಲ. ಈಗ ಆಂಜನೇಯ ದೇವಸ್ಥಾನ ಮುಂದೆ ನಾನು ಬಂದಮೇಲೆ 2 ಶೌಚಾಲಯ 2 ಚರಂಡಿ ಮಾಡಿಸ್ದು. ಆಮೇಲೆ ಊರು ಒಳಗಡೆ ನಾನು ಬಂದಮೇಲೆ ಒಂದು ಕಾಂಕ್ರೀಟ್ ರಸ್ತೆ ಮಾಡಿಸ್ದೆ. 5 ಲಕ್ಷ ರೂಪಾಯಿದು ಕಡೆಯ ರೋಡು ಅಂತ ಬರ್ತದೆ, ಅಲ್ಲಿ ಮಾಡಿಸ್ದೆ. ಆಮೇಲೆ ಈಗ ಆಗಿರೋ ಇನ್ನೂ 2 ಶೌಚಾಲಯ ಒಂದು 15 ಹಣಕಾಸಿನಲ್ಲಿ ರಮೇಶ ಇಂದ ಮುನ್ರಾಜನ ಮನೆಯವ್ರಿಗೂ ಸೇರಿಸೈತೆ. ಅದೇನು ಅಲ್ಲಿ ಕೆಲಸ ಮಾಡೋಕ್ಕೆ ಹೋದಾಗ ಅವರು ಜಾಗದ ವಿಚಾರವಾಗಿ ಆ ಕಡೆ ಈ ಕಡೆಯಿಂದ 1,40,40,000 ರೂಪಾಯಿ 15 ಫೈನಾನ್ಸ್ 15 ಹಣಕಾಸು ಅನುದಾನದಲ್ಲಿ ಅಮೌಂಟ್ ರೆಡಿ ಇದೆ. ಮತ್ತು ಇಲ್ಲಿ ಊರು ಮಧ್ಯೆ ಇರೋದೊಂದು ಅದಕ್ಕೂ ಶೌಚಾಲಯ ನರೇಗದಲ್ಲಿ 3,20,000 ರೂಪಾಯಿಗೆ ಅದಕ್ಕೂ ಒಂದು ಎಸ್ಟಿಮೇಟ್ ಆಗಿದೆ. ದುಡ್ಡು ಅಪ್ರೂವಲ್ ಆಗಬೇಕು. ಸೊ ಆ ಥರ ಇದ್ದರೆ ನಾವು ಜನಪ್ರತಿನಿಧಿಯಾಗಿ ನಾವು ಯಾವುದೇ ಆ ಥರ ಜನಗಳಿಗೆ ತೊಂದರೆ ಮಾಡ್ಬೇಕನ್ನೋ ಉದ್ದೇಶ ಏನಿಲ್ಲ. ನಾವು ನಮ್ಮ ಕೈಲಾಗಿದ್ದು ಜನಕ್ಕೆ ಸೇವೆ ಮಾಡ್ಬೇಕಂತಲೇ ಬಂದಿರೋದು. ಇದರಲ್ಲಿ ಯಾವುದೇ ಉದ್ದೇಶ ಇಲ್ಲ. ಬೇರೆ ಉದ್ದೇಶ ಇಟ್ಕೊಂಡು ಹೇಳೋ ಬದಲು ಪಂಚಾಯತಿಗಿಂತ ಸಮಸ್ಯೆ ಐತೆ ಅಂತ ನಾವು ಗ್ರಾಮ ಸಭೆ ಮಾಡಿದಾಗಲಿ ವಾರ್ಡ್ ಸಭೆ ಮಾಡಿದಾಗಲಿ ಯಾರೂ ಈ ಕಂಪ್ಲೇಂಟ್ ಹೇಳೇ ಇಲ್ಲ. ಅವಾಗ ಯಾರೂ ಹೇಳಿಲ್ಲ. ಊರಲ್ಲೇ ಗ್ರಾಮ ಸಭೆ ಮಾಡಿರ್ತೀವಿ, ವಾರ್ಡ್ ಸಭೆ ಮಾಡಿರ್ತೀವಿ, ನಮಗಿಂತ ಸಮಸ್ಯೆ ಇದೆ ಅಂತ ಹೇಳಿಲ್ಲ. ಒಂದು ಉದ್ದೇಶ ಏನೋ ಒಂದು ಬಂದ್ಬಿಟ್ಟು ಎಲ್ಲರೂ ನಿಂತ್ಕೊಂಡು ಒಂದು ಸ್ಟೇಟ್ಮೆಂಟ್ ಮಾಡಿಸ್ಬಿಡೋದು. ನೆಕ್ಸ್ಟ್ ಇನ್ನು 6 ತಿಂಗಳು ಪಂಚಾಯತಿ ಎಲೆಕ್ಷನ್ ಇದೆ, ಇದನ್ನೇ ರಾಜಕೀಯವಾಗಿ ವೈಬ್ರೇಟ್ ಮಾಡ್ಬೇಕನ್ನೋ ಒಂದು ಟೀಮ್ ಇದೆ. ಸಂತೋಷ. ಅದು ಜನಗಳು ತೀರ್ಮಾನ ಮಾಡೋಂಥದ್ದು. ಜನಗಳು ಆಯಿತು ನಾವು ಇದನ್ನೇನು ಇದ್ದರೆ ನಮ್ಮ ಅಧಿಕಾರಿ ಚರ್ಚೆ ಮಾಡಿ ಯಾವುದು ಚರಂಡಿಗೆ ಬಾಕಿ ಇದೆ ಅದನ್ನು ನಾವು ಆದಷ್ಟು ಬೇಗ ಮಾಡ್ತೀವಿ. ಈಗ ಊರಿಗೆ ಬಸ್ಸಿನ ವ್ಯವಸ್ಥೆ ಹಿಂದೆ ಇತ್ತಂತೆ. ಇದಕ್ಕಿದಂಗೆ ಬಸ್ಸು ಸ್ಟಾಪ್ ಮಾಡಿದ್ದಾರೆ. ಯಾವಾಗ ಒಂದ್ಸಲಿ ರೋಡು ಪ್ರಾಬ್ಲಮ್ ಆಗಿತ್ತು ಅಂತಂದಾಗ ಬಸ್ಸು ನಿಲ್ಲಿಸಿಸ್ಬಿಟ್ಟು ಅದನ್ನು ಪರ್ಮನೆಂಟಾಗಿ ನಿಲ್ಲಿಸಿದ್ದಾರೆ. ಬಸ್ಸಿನ ವ್ಯವಸ್ಥೆ ಯಾವ ರೀತಿ ಯಾಕೆ ನಿಲ್ತು, ಆ ವಿಚಾರದ ಬಗ್ಗೆ ಏನು ಮಾತಾಡ್ತೀರಿ ಸರ್? ಸರ್, ಬಸ್ಸು ಬರ್ತಾ ಇತ್ತು. ಇದು ಒಂದು 6 ವರ್ಷ ಆಗುತ್ತೆ ಬಸ್ ನಿಂತು. ಮೊದಲು ಬರ್ತಾ ಇತ್ತು, ಒಂದು 5 ವರ್ಷ ಬರ್ತಾ ಇತ್ತು. ಆಮೇಲೆ ನಾವು ಡಿಪೋ ಹತ್ರ ಹೋಗಿ, ನಾನು ಇನ್ನೂ ಮೆಂಬರೇ ಆಗಿರಲ್ಲ, ನಾವು ಜೊತೆಯಲ್ಲೇ ಹೋಗಿ ಕೇಳಿದಾಗ ಬಸ್ಸು ನಿಮ್ಮೂರಿಗೆ ಯಾವುದೇ ಕನೆಕ್ಷನ್ ಆಗ್ತಾ ಇಲ್ಲ, ಡೀಸೆಲ್ಗೂ ಡ್ರೈವರ್ಗೂ ಅಷ್ಟು ಅಮೌಂಟ್ ಬರ್ತಾ ಇಲ್ಲ ಅಂದರು. ಆಮೇಲೆ ನಾವು ಹಿಂಗೆ ಅರಳುಮಲ್ಲಿಗೆಯಿಂದ ಬಂದು ಮಧುರೆ ದೇವಸ್ಥಾನ ಕನೆಕ್ಟಿವಿಟಿ ಕೊಡಬೇಕು ಅಂತ ಮಾತಾಡಿದಾಗ ಶಾಸಕರಿದ್ದಾಗ ವೆಂಕಟರಮಣಯ್ಯರಿದ್ದಾಗ ಅವಾಗೂ ಒಂದು ಸಾರಿ ಹೋಗಿ ಕೇಳಿದ್ರು. ಆಮೇಲೆ ನಾನು ಪಂಚಾಯತಿ ಸದಸ್ಯರಾದ್ಮೇಲೆ MLA ಈಗಿರೋಂಥ ಶಾಸಕರ ಧೀರಜ್ ಮುನ್ರಾಜ್ ಅವ್ರ ಗಮನಕ್ಕೂ ಒಂದು ಸಾರಿ ನಾನೇ ತಂದಿದ್ದೆ ಖುದ್ದಾಗಿ. ಸರ್, ಈ ಥರ ನಮಗೆ ಬಸ್ ವ್ಯವಸ್ಥೆ ಬೇಕು ಅಂತ ಅವರು ಅಂತ ಹೇಳ್ಬಿಟ್ಟು ಒಂದು ಲೆಟ್ರೆಡ್ಡು ಪಾಸ್ ಮಾಡಿಕೊಟ್ಟಿದ್ರು. ಅದು ಸಾರಿಗೆ ಮಂತ್ರಿ ರಾಮಲಿಂಗಾರೆಡ್ಡಿ ಅಲ್ಲಿ ಹೋಗ್ಬಿಟ್ಟು ನಾವು ಆಫೀಸ್ಗೂ ಕೊಟ್ಟಿದ್ದೀವಿ. ಅವರು ಇವತ್ತು ಕಳಿಸ್ತೀವಿ ನಾಳೆ ಕಳಿಸ್ತೀವಿ ಅನ್ನೋ ಒಂದು ಮಾತು ನಡೀತದೆ. ಅದನ್ನು ನಾವು ಆದಷ್ಟು ಬೇಗ ಗಮನ ಹರಿಸ್ತೀವಿ ಸರ್. ನೀವು ನಿಮ್ಮೂರಲ್ಲಿ ಕೆರೆಯಲ್ಲಿ ಮಣ್ಣು ಒಂದು ಅವೈಜ್ಞಾನಿಕವಾಗಿ ಮಣ್ಣೆತ್ತಿದ್ದಾರೆ. ಅಲ್ಲಲ್ಲೇ ಗುಂಡಿ ಇಕ್ಕಿದ್ದಾರೆ. ಅಂದರೆ ಕೆರೆ ಹೂಳೆತ್ತೋದು ಒಂದು ನಿಯಮ ಇರ್ತದೆ. ಆ ನಿಯಮ ಪ್ರಕಾರ ಹೂಳು ಎತ್ತಿಲ್ಲ. ಈ ಪಂಚಾಯತಿಯಿಂದ ಅದ್ರ ಬಗ್ಗೆ ಯಾವುದೇ ಒಂದು ರೀತಿಯಲ್ಲಿ ಆಕ್ಷನ್ ತಗೊಳ್ಳಿಲ್ವ? ಯಾಕಂದರೆ ತಿರ್ಗಾ ಹೂಳೆತ್ತಿರೋದ್ರಲ್ಲಿ ಊರಿನ ಕೆಲವರು ಒಂದು ಆರೋಪ ಮಾಡಿದ್ದು ಸ್ವತಃ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದ ವೀರೇಗೌಡರೇ ಅದ್ರಲ್ಲಿ ಪ್ರಮುಖ ಪಾತ್ರರು ಅಂತಂತ ನಿಮ್ಮ ಮೇಲೇ ಆರೋಪ ಮಾಡಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಈಗ ಏನಾಗಿದೆ ಅಂದರೆ ನಮ್ಮೂರಾಗೆ ಯಾವುದರಲ್ಲೂ ಅವ್ರನ್ನ ನಾವು ಅಣೆಯೋಕ್ಕಾಗಿಲ್ಲ. ಇದರಲ್ಲಿ ಯಾವುದೋ ಒಂದರಲ್ಲಿ ಅಣಿಬೇಕಂತ ತುಂಬ ಒಂದು ಟೀಮ್ ಇದೆ.
ಯಾಕೆಂದರೆ ನಾನು ಆ ಮಣ್ಣು ನೋಡ್ಕೊಂಡು ನಾನೇನು ಲೇಔಟ್ ಮಾಡಿದ್ದೀನ ಇಲ್ಲ ನಾನೇನೋ ಮಾಡಿದ್ದೀನ ಮಣ್ಣು ನಾನೇ ತಗೊಂಡೋಗ್ಲಿ. ಒಂದೇದು ನಾನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿಯಲ್ಲಿ ಒಂದು ಖಾತ್ರಿ ಕೆಲಸ ಮಾಡಿಸಿದ್ದೀನಿ. ಆ ಕೆಲಸದ ಮಣ್ಣನ್ನು ಏರಿ ಮೇಲೆ ಶಿಫ್ಟ್ ಮಾಡಿದ್ದೀನಿ. ವೈಜ್ಞಾನಿಕವಾಗಿ ಇಂಜಿನಿಯರು PDOರೆಲ್ಲ ಏನು ವೈಜ್ಞಾನಿಕ ಆ ಕೆಲಸ ಮಾಡಿದ್ದೀನಿ. ಅಲ್ಲ, ಮಧ್ಯದಲ್ಲಿ ಗುಂಡಿಗಳು ಮಾತ್ರ ಮಾಡಿಟ್ಟಿದ್ದಾರೆ. ಹೊಡಿತಿದ್ದರ ವಿರುದ್ಧ ನಾನೇ ಪಂಚಾಯತಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅದ್ರ ವಿರುದ್ಧ ಒಂದು ಅರ್ಜಿ ಕೊಟ್ಟಿದ್ದೀನಿ. ಅದನ್ನ ನಿಮ್ಗೆ ಕೊಡ್ತೀನಿ. ಅದು ಯಾರು ಹೊಡಿತಾ ಇದ್ರು, ಯಾಕೆ ಹೊಡಿತಾ ಇದ್ರು ಅಂತ. ಇದೇ ಇವ್ರು ಯಾರು ಮೀಡಿಯಾದವ್ರ ಮುಂದೆ ಹೇಳ್ತಿದ್ದಾಗ ಅವರೇ ಹೊಡಿತಾ ಇದ್ರು. ಅವ್ರನ್ನೂ ಕೇಳಿದಾಗ ಕೆರೆನ ಅವ್ರ ಅಪ್ಪಂದ ನಮ್ಮ ಇಷ್ಟ ಬಂದಾಗ ಹೊಡ್ಕೊಂತೀವಿ, ಅವನ್ನ ಯಾರು ಕೇಳೋಕ್ಕೆ ಅನ್ನೋ ಮಾತು ನಮ್ಮ ಮುಂದೆನೇ ನಡೆದೈತೆ. ಬಟ್ ಈಗ ಏನಂತಂದರೆ ಯಾವುದ್ರಲ್ಲೋ ಒಂದರಲ್ಲಿ ಹೇಳ್ಬೇಕು. ನಾನೀಗ ಆ ಥರ ನಾನು ಮಾಡಿರೋ ರಾಷ್ಟ್ರೀಯ ಉದ್ಯೋಗದಲ್ಲಿ ನೀವು ಬಂದು ನೋಡಿ ನಾಳೆ ಬೆಳಗ್ಗೆ ಕೆರೆಯಲ್ಲಿ ನಾನು ಮಣ್ಣು ತೆಗೆಸಿರೋದಿಲ್ಲಿ ಎಷ್ಟು ತೆಗೆಸಿದ್ದೀನಿ, ಯಾವ ಥರ ತೆಗೆಸಿದ್ದೀವಿ ಅಂತ. ಅವೈಜ್ಞಾನಿಕ ತೆಗೆದಿರೋ ವಿರುದ್ಧ ನಾನೇ ಕಂಪ್ಲೇಂಟ್ ಕೊಟ್ಟಿದ್ದೀನಲ್ಲ. ಖುದ್ದಾಗಿ ಗ್ರಾಮ ಪಂಚಾಯತಿ ಸದಸ್ಯನಾಗೆ ನಾನೇ ಪಂಚಾಯತಿ ಕಂಪ್ಲೇಂಟ್ ಮಾಡಿದ್ದೀನಿ. ಈ ಥರ ಅವಾಗ ನಾನು ಮಣ್ಣು ತೆಗೆದಿಂದ JCPನೇ ಬಂದೈತೆ, ಅದ್ರ ಮೇಲೆ ಕ್ರಮ ಜರುಗಿಸ್ರಿ ಅಂತ. ನಾನು ಯಾಕೆ ಆ ಥರ ಮಣ್ಣು ತಗೊಂಡೋಗಿ ನಾನೇನು ಮಾಡ್ತೀನಿ? ಮಣ್ಣು ನಾನೇನು ಕೊಡ್ತೀನಿ? ಮತ್ತೆ ಇನ್ನೊಂದು ಆರೋಪ ಮಾಡಿದ್ದಾರೆ. ಈ ಮೊನ್ನೆ ಒಂದು ಮರ ಕಡಿದಿರೋಂಥ ಆರೋಪ ಇದೆ ಈ ಜಾಗದಲ್ಲಿ. ಅಲ್ಲಿನ ಒಂದು ಸರ್ಕಾರಿ ಜಾಗ, ಆ ಸರ್ಕಾರಿ ಜಾಗನ ಮಾರ್ಬಿಟ್ಟು ಯಾವುದೋ ಒಂದು ಚರ್ಚ್ಗೆ ಮಾರೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಚರ್ಚ್ಗೆ ಅಂತಂತ ಮಾರೋದಕ್ಕೆ ಪ್ರಯತ್ನ ಪಟ್ಟರು. ಅಷ್ಟರೊಳಗೆ ನಾವು ಊರಿನ ಜನ ಎಚ್ಚೆತ್ಕೊಂಡು ಇದು ಮಾಡಿದ್ವಿ. ಸರ್ಕಾರಿ ಜಾಗದಲ್ಲಿರೋಂಥ ಮರಗಳನ್ನೂ ಕಡಿದು ಆ ಜಾಗನ ಮಾರೋದಕ್ಕೂ ಪ್ರಯತ್ನ ಪಟ್ಟಿದ್ರು ಅಂತಂತ ಒಂದು ಆರೋಪ ಮಾಡಿದ್ದಾರೆ. ಅದ್ರ ಬಗ್ಗೆ ಸರ್, ಸರ್ಕಾರಿ ಜಾಗನ ಮಾರಕ್ಕಾಗುತ್ತಾ ಸರ್? ಅಲ್ಲ, ಊರಿನ ಜನ ಇದು ಮಾಡಿರೋದು ಹೇಳ್ತಾರೆ ತಾವು ಮಾಧ್ಯಮದವರು. ಯಾಕಂದ್ರೆ ಇದು ಹೇಳಿದ್ದು ಏನ್ ಹೇಳಿದ್ರು ಅದಲ್ಲ. ಈಗ ಸರ್ಕಾರಿ ಜಾಗನ ಯಾರನ್ನ ತಗೋಬೇಕು ನನ್ನ ಹೆಸರು ಖಾತೆ ಇರ್ಬೇಕಲ್ವಾ? ನಾನ್ ಮಾರ್ಬೇಕಂದ್ರೆ ನನ್ನ ಹೆಸರು ತಾನೇ ಖಾತೆ ಇದ್ರೆ ಸರ್ಕಾರಿ ಜಾಗ ಹೆಸರಾಗಿದ್ರೆ ಹೆಂಗ್ ಖಾತೆ ರಿಜಿಸ್ಟರ್ ಮಾಡಕ್ಕಾಗುತ್ತೆ? ಆಗಲ್ಲ. ಎರಡನೇದು ಮರ ನಾನು ಏನ್ ಹೇಳಿದ್ದೀನಿ ಅಂದ್ರೆ ಆ ಜಾಗ ಅಲ್ಲಿ ಸರ್ವೆ ನಂಬರ್ 93/5 ಏನು 38 ಗುಂಟೆ ಇದೆಯಲ್ಲ, ಅದರಲ್ಲಿ ಆಲ್ರೆಡಿ 8 ಮನೆ ಕಟ್ಟಿದ್ದಾರೆ. ನೀವು ಬಂದು ನೋಡಿ. ನಮಗೂ ನಮ್ಮ ತಂದೆಯವ್ರಿಗೆ 1979-80ರಿಂದ ಒಂದು ಸೈಟ್ ಲೆಕ್ಕ 80/80 ಅಂತ ನಮ್ಮ ತಂದೆಯವ್ರಿಗೆ ಕೊಟ್ಟಿದ್ರು. ಅಲ್ಲಿ ನಾವು ಹುಲ್ಲೊಮ್ಮೆ ಎತ್ಕಟ್ಕೊಂಡು ಆ ಮರ ಬೆಳೆಸ್ಕೊಂಡಿದ್ದೋ. ಸೊ ಜನಗಳಿಗೆ ತೊಂದರೆ ಆಗ್ತಾ ಇದೆ ಅಂತ ಅಲ್ಲಿನ ಜನ ನಮ್ಮ ಮನೆ ಮೇಲೆ ಬೀಳ್ತಾ ಐತೆ, ಕೋತಿ ಕಾಟ ಎಲ್ಲ ತೊಂದರೆ ಆಗ್ತದೆ ಅಂದಾಗ ನಾನು ಕಡಿಸಿ ಸೈಡ್ಗೆ ಇಟ್ಟಿದ್ದೀನಿ. ನಾನು ಮರ ಮಾರಾಟ ಮಾಡಿಲ್ಲ, ಮೊದಲನೇದು. ಆಮೇಲೆ ಎರಡನೇದು, ಆ ಅಧಿಕಾರಿಗಳು ಅರಣ್ಯ ಇಲಾಖೆಗೆ ಬಂದು ಆ ಮರನ ಅವರೇ ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಈಗ ಆ ಥರ ಕಾನೂನು ನನ್ನಲ್ಲಿ ತಪ್ಪಿದ್ರೆ ಅವ್ರು ಕಾನೂನು ಕ್ರಮ ಜರುಗಿಸ್ಲಿ. ಅರಣ್ಯಾಧಿಕಾರಿ ನಾನೇ ತಪ್ಪು ಮಾಡಿದೆ. ಅದಾಗಲೇ ತನಿಖೆಯಲ್ಲಿ ನಡೆದಿದೆ. ತನಿಖೆಯಲ್ಲಿ ಏನೇನಾಗೈತೆ ಅಂತ ನಿಮಗೂ ಗೊತ್ತದ ಮಾಧ್ಯಮದವ್ರಿಗೆ. ಇವರೇನೋ ಒಂದು ಉದ್ದೇಶ ಇಟ್ಕೊಂಡು ಚರ್ಚು ಆ ಥರ ಎಲ್ಲ ಹೇಳ್ತಾರಲ್ಲ. ಅಲ್ಲ, ನಿನ್ನೆ ಮಾತು ಬಂದಿದ್ದು ಅದು ಉದ್ದೇಶ ನಮ್ಗೆ ಗೊತ್ತಾಗಿದ್ದು. ಫೈನಲಿ ಚರ್ಚ್ ಮಾಡೋದಕ್ಕೆ ಎಲ್ಲ ರೀತಿಯಲ್ಲೂ ಅವಕಾಶ ಇತ್ತು. ಕಡೆಗೆ ನಾವು ಊರಾಗ್ನವರು ಗಲಾಟೆ ಮಾಡಿದಾಗೆ ಅವ್ರು ಆಟೋಮೆಟಿಕಲಿ ಸೈಲೆಂಟ್ ಆದರು. ಅದನ್ನು ವೀರೇಗೌಡರು ಒಂದು ಇದಕ್ಕೆ ಮಾರೋದಕ್ಕೂ ಪ್ರಯತ್ನ ಪಟ್ಟಿದ್ರು ಜಾಗನ. ಅದೇ ಸರ್, ಈಗ ಅದು ನಿಮ್ಗೆ ಗೊತ್ತು. ನಾವು ಮಾಧ್ಯಮದವ್ರ ಮುಂದೆ ನೀವೆಲ್ಲ ತಿಳಿದಿರ್ತೀರ. ಸರ್ಕಾರಿ ಹೆಸರಿಗಿರೋ ಜಾಗ ಹೆಂಗೆ ಮಾರೋಕ್ಕಾಗುತ್ತೆ ಮೊದಲನೇದು. ಆಮೇಲೆ ನಮ್ಮ ಹೆಸರಾಗಿ ಜಾಗ ನಾವು ಹೆಂಗೆ ಸರ್ ಮಾರೋಕ್ಕಾಗುತ್ತೆ? ಅವರಿಗೆ ಏನು ಹೇಳ್ಬೋದು, ರಾಜಕೀಯ ಉದ್ದೇಶವಾಗಿ ಹೇಳ್ತಾ ಇರೋದೆಲ್ಲ ಇದೇ ಉದ್ದೇಶನೇ. ಓನ್ಲಿ ವೀರೇಗೌಡ ವೀರೇಗೌಡ ವೀರೇಗೌಡ, ಬೇರೆ ಏನಿದೆ? ಬೇರೆ ಏನೇನು ಹೇಳ್ತಾ ಇದ್ದಾರೆ? ಏನೂ ಇಲ್ಲ. ಯಾರೋ ಮಣ್ಣು ನೋಡ್ಕೊಂಡ್ರು ವೀರೇಗೌಡನೇ, ಯಾರೋ ಮರ ಕೊಯ್ಕೊಂಡ್ರು ವೀರೇಗೌಡನೇ, ಯಾರೋ ಚರಂಡಿ ಯಾರೋ ಮನೆಗೆ ಬಾತ್ರೂಮ್ ಇಲ್ಲ ಅಂದರೂ ವೀರೇಗೌಡನೇ. ಸೊ ಉದ್ದೇಶ ಏನು? ವೀರೇಗೌಡನ ರಾಜಕೀಯ ಇನ್ನು 6 ತಿಂಗಳಲ್ಲಿದೆ, ಅದನ್ನೇ ನಾವು ಮಾಡಬೇಕನ್ನೋ ಉದ್ದೇಶಕ್ಕೆ ಹೇಳ್ತಾರೆ. ಒಳ್ಳೇದಾಗಲಿ.